Good morning, dear students. Let's move to chapter Wave Optics. So, as we know that light is a form of energy. ನಮ್ಮೆಲ್ಲರಿಗೂ ಗೊತ್ತಿದೆ light is a form of energy. Energy can be transferred from one point to the another point, either by particle motion or wave motion. ನಾವು ನೋಡಿದ್ವಿ ಡ್ಯುಯಲ್ ನೇಚರ್ ಅಂತ ನಾವು ಚಾಪ್ಟರ್ ನೋಡಿದ್ವಿ. ಸೊ ಅದರಲ್ಲಿ ಪಾರ್ಟಿಕಲ್ ನೇಚರು ಕೂಡ ನೋಡಿದ್ವಿ, ವೇವ್ ನೇಚರು ಕೂಡ ನೋಡಿದ್ವಿ. ಅದೇ ಥರನೇ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪಾಯಿಂಟ್ ಟು ದ ಅನದರ್ ಪಾಯಿಂಟ್. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ, ಐದರ್ ಬೈ ದ ಪಾರ್ಟಿಕಲ್ ಮೋಷನ್. ಪಾರ್ಟಿಕಲ್ ಮೋಷನ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ವೇವ್ ಮೋಷನ್ ಇರ್ಬೋದು. ಅಕಾರ್ಡಿಂಗ್ಲಿ ಡಿಫ್ರೆಂಟ್ ಥೇರೀಸ್ ಆನ್ ದ ನೇಚರ್ ಆಫ್ ಲೈಟ್ ಹ್ಯಾವ್ ಬಿನ್ ಪ್ರಪೋಸ್ಡ್ ಅಲ್ವಾ. ಸುಮಾರು ಥೇರೀಸ್ಗಳನ್ನ ನಾವು ಓದಿದ್ವಿ ಇವಾಗ. ಸೊ ಡಿಫ್ರಾಕ್ಷನು, ಇಂಟರ್ಫರೆನ್ಸು, ಅದೇ ಥರ ಪೋಲರೈಸೇಷನ್, ಇವೆಲ್ಲ ಏನು ಆ ಒಂದು ಡಿಫ್ರೆಂಟ್ ಥೇರೀಸ್. ಸೊ ದ ಇಂಪಾರ್ಟೆಂಟ್ ಥೇರೀಸ್ ಆಫ್ ಲೈಟ್ ಆ್ಯಂಡ್ ದೇರ್ ಸೈಲೆಂಟ್ ಫೀಚರ್ಸ್ ಆರ್ ಡಿಸ್ಕ್ರೈಬ್ಡ್. ಈ ಒಂದು ಚಾಪ್ಟರ್ಲಿ ನಾವು ಆ ಒಂದು ಇಂಪಾರ್ಟೆಂಟ್ ಥೇರೀಸ್ ಯಾವ್ಯಾವುದು ಒಂದು ಥೇರೀಸ್ನ ಡಿಸ್ಕವರ್ ಮಾಡಿದೆ ಅದನ್ನು ನಾವು ಏನು ನೋಡ್ತಾ ಹೋಗ್ತೀವಿ ಈ ಒಂದು ಚಾಪ್ಟರ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನ್ಯೂಟನ್ಸ್ ಕಾರ್ಪಸ್ಕುಲರ್ ಥೇರಿ. ಸೊ ಅಕಾರ್ಡಿಂಗ್ ಟು ಐಸಾಕ್ ನ್ಯೂಟನ್ನು 1675 ಹಿ ಪ್ರಪೋಸ್ಡ್ ದ ನ್ಯೂಟನ್ಸ್ ಕಾರ್ಪಸ್ಕುಲರ್ ಥೇರಿ. 1675 ಒಂದು ನ್ಯೂಟನ್ಸ್ ಕಾರ್ಪಸ್ಕುಲರ್ ಥೇರಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಅದನ್ನು ಒಂದು ಥೇರಿನ ಪ್ರಪೋಸ್ ಮಾಡಿದ್ರು. ಅಕಾರ್ಡಿಂಗ್ ಟು ದಿಸ್, ಇದ್ರ ಪ್ರಕಾರ ಲೈಟ್ ಈಸ್ ಅ ಸ್ಟ್ರೀಮ್ ಆಫ್ tiny invisible particles called corpuscles. ಸೊ ಹಿಯರ್ ಅಕಾರ್ಡಿಂಗ್ ಟು ಹಿಮ್, ಅದ್ರ ಪ್ರಕಾರ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಲೈಟು ಒಂದು ಈ ಥರ ಸ್ಟ್ರೀಮ್ ಅಥವಾ ಬೀಮ್ ಇದೆ, ಆ ಬೀಮಲ್ಲಿ ಏನಿರುತ್ತೆ ಒಂದು ಟೈನಿ ಇನ್ವಿಸಿಬಲ್ ಪಾರ್ಟಿಕಲ್ಸ್ ಇರುತ್ತೆ. ಅದನ್ನು ಏನಂತ ಕರೀತಾರೆ ಅವರು, ಕಾರ್ಪಸಲ್ಸ್ ಅಂತ ಕರೀತಾರೆ. ಸೊ ದೇ ಸ್ಟಾರ್ಟ್ ಫ್ರಮ್ ದ ಸೋರ್ಸ್ ಆ್ಯಂಡ್ ಟ್ರಾವೆಲ್ ಇನ್ ಸ್ಟ್ರೇಟ್ ಲೈನ್ಸ್ ಇನ್ ಆಲ್ ದ ಡೈರೆಕ್ಷನ್ಸ್ ವಿತ್ ಹೈ ಸ್ಪೀಡ್. ಸೋರ್ಸಿಂದ ಈಗ ಸೋರ್ಸ್ ಇದೆ ಅಂತ ಹೇಳಿದಾಗ ಆ ಸೋರ್ಸಿಂದ ಸ್ಟಾರ್ಟ್ ಆಗ್ತಿದ್ದಂಗೂ ಅದ್ರ ವೆಲಾಸಿಟಿ ಏನಾಗ್ತಾ ಹೋಗುತ್ತೆ, ಹೈ ಸ್ಪೀಡಲ್ಲಿರುತ್ತೆ. ಹೈ ಸ್ಪೀಡಲ್ಲಿ ಲೈಕ್ ಬುಲೆಟ್ ಶಾಟ್ಸ್ ಫ್ರಮ್ ದ ಗನ್, ಅಷ್ಟು ಸ್ಪೀಡಲ್ಲಿ ಏನಾಗ್ತಾ ಹೋಗುತ್ತೆ, ಲೈಟು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಏನಾಗುತ್ತೆ, ರೀಚ್ ಆಗುತ್ತೆ. ನಾವು ನ್ಯೂಟನ್ ಅಟ್ರಿಬ್ಯೂಟೆಡ್ ಡಿಫ್ರೆಂಟ್ ಕಲರ್ಸ್ ಆಫ್ ಲೈಟ್ ಟು ಡಿಫ್ರೆಂಟ್ ಸೈಜ್ ಟು ಕಾರ್ಪಸಲ್ಸ್. ಅಂದರೆ ಅವ್ರ ಪ್ರಕಾರ ಏನಿದ್ರು, ಡಿಫ್ರೆಂಟ್ ಕಲರ್ ಆಫ್ ಲೈಟ್ಸು ಡಿಫ್ರೆಂಟ್ ಸೈಜ್ ಇರುತ್ತೆ. ಆ ಒಂದು ಸೈಜಿನ ಡಿಫ್ರೆಂಟು ಏನು ಕಾರ್ಪಸಲ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಕಾರ್ಪಸಲ್ ಸೈಜ್ ಮೇಲೆ ಏನಾಗ್ತಾ ಹೋಗುತ್ತೆ, ಆ ಒಂದು ಕಲರ್ ಡಿಫ್ರೆಂಟ್ ಕಲರ್ಸು ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಸಕ್ಸಸ್, ಹಾಗಾದರೆ ಏನು ಅವರು ಸಕ್ಸಸ್ ನೋಡಿದ್ರು ಅಂತ ಹೇಳಿ, ವಿತ್ ದಿಸ್ ಥೇರಿ ಹಿ ವಾಸ್ ಏಬಲ್ ಟು ಎಕ್ಸ್ಪ್ಲೈನ್ ರೆಕ್ಟಿಲಿನಿಯರ್ ಪ್ರೊಪೊಗೇಷನ್ ಆ್ಯಂಡ್ ಲಾಸ್ ಆಫ್ ರಿಫ್ಲೆಕ್ಷನ್. ಇದರಿಂದ ರಿಫ್ಲೆಕ್ಷನಿನ ಲಾಸ್ನ ನಾವು ಏನು ಮಾಡ್ಕೋಬೋದು, ಒಪ್ಕೊಳ್ಬೋದು ಅನ್ನೋ ಒಂದು ರಿಸಲ್ಟ್ ಬಂತು. ಜೊತೆಗೆ ಹಿ ವಾಸ್ ಏಬಲ್ ಟು ಎಕ್ಸ್ಪ್ಲೇನ್ ದ ರೆಕ್ಟಿಲಿನಿಯರ್ ಪ್ರೊಪೊಗೇಷನ್ ಅಂದರೆ ಸ್ಟ್ರೇಟ್ ಲೈನಲ್ಲಿ ಹೋಗುವಂಥ ಒಂದು ಲೈಟ್ನ ಥೇರಿನ ಪ್ರಪೋಸ್ ಮಾಡೋದಕ್ಕೆ ಅವ್ರಿಗೊಂದು ಬೆಸ್ಟ್ ರಿಸಲ್ಟ್ ಬಂತು. ದಟ್ ಈಸ್ the success of the Newton's corpuscular theory. ನೆಕ್ಸ್ಟ್, ವಾಟ್ ಈಸ್ ಅ ಡ್ರಾಬ್ಯಾಕ್? ಸೊ ಒಂದು ಥೇರಿ ಇದೆ ಅಂತ ಹೇಳಿದಾಗ ಅದರಲ್ಲಿ ಸಕ್ಸಸ್ ಕೂಡ ನೋಡ್ಬೋದು ನಾವು, ಆ್ಯಂಡ್ ಆಸ್ ವೆಲ್ ಆಸ್ ಡ್ರಾಬ್ಯಾಕ್ಸ್ ಕೂಡ ಇರುತ್ತೆ. ನಮಗೆ ಕಂಪ್ಲೀಟಾಗಿ 100% ಸಕ್ಸಸ್ ಆಗಿ ಯಾವುದೂ ಕೂಡ ನಮಗೆ ಒಂದು ಎಕ್ಸ್ಪೆರಿಮೆಂಟ್ ಇರ್ಬೋದು, ಡೆಮಾನ್ಸ್ಟ್ರೇಷನ್ ಇರ್ಬೋದು, 100% ಸಕ್ಸಸ್ ನಮಗೆ ಅಚೀವ್ ಆಗಲ್ಲ. ಕೆಲವೊಂದು ಲಿಮಿಟೇಷನ್ಸ್ ಆ್ಯಂಡ್ ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತೆ. ಸೊ ಡ್ರಾಬ್ಯಾಕ್ಸ್ ನೋಡೋಣ. ಅಕಾರ್ಡಿಂಗ್ ಟು ದ ಥೇರಿ, ದ ವೆಲಾಸಿಟಿ ಆಫ್ ಲೈಟ್ ಇನ್ ಡೆನ್ಸರ್ ಮೀಡಿಯಮ್ ವಾಸ್ ಗ್ರೇಟರ್ ದೆನ್ ದಟ್ ವೆಲಾಸಿಟಿ ಇನ್ ರೇರರ್ ಮೀಡಿಯಮ್. ಸೊ ಈ ಥೇರಿ ಪ್ರಕಾರ ಏನು, ಡೆನ್ಸರ್ ಮೀಡಿಯಮಲ್ಲಿರುವಂಥ ವೆಲಾಸಿಟಿ ಆ ಒಂದು ರೇರರ್ ಮೀಡಿಯಮಲ್ಲಿರುವಂಥ ವೆಲಾಸಿಟಿಗಿಂತ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ದಿಸ್ ಕಾಂಟ್ರಡಿಕ್ಟ್ಸ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್. ಎಸ್, ಅವಾಗ ಏನಾಯಿತು, ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸಲ್ಲಿ ಏನಾಗ್ತಾ ಹೋಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಹಿ ವಾಸ್ ಅನೇಬಲ್ ಟು ಎಕ್ಸ್ಪ್ಲೈನ್ ಸೈಮಲ್ಟೇನಿಯಸ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಕನ್ವಿನ್ಸಿಂಗ್ಲಿ. ಅಂದರೆ ಸೈಮಲ್ಟೇನಿಯಸ್ ಆಗಿ ರಿಫ್ರಾಕ್ಷನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನಾಗುತ್ತೆ, ಕಷ್ಟ ಆಯಿತು ಈ ಥೇರಿಯಿಂದ. ಸೈಮಲ್ಟೇನಿಯಸ್ ಆಗಿ ರಿಫ್ರಾಕ್ಷನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಥವಾ ಕನ್ವಿನ್ಸ್ ಮಾಡಲಿಕ್ಕೆ ಏನಾಗುತ್ತೆ, ಕಷ್ಟ ಆಗ್ತಾ ಹೋಗುತ್ತೆ. ದ ಥೇರಿ ಫೇಲ್ಸ್ ಟು ಅಕೌಂಟ್ ಫಾರ್ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಇವೆಲ್ಲ ನಾವೇನು ನೋಡಿದ್ವಿ. ಆ ಒಂದು ಇಂಟರ್ಫರೆನ್ಸ್ ಅನ್ನೋ ಒಂದು ಥೇರಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈ ಒಂದು ನ್ಯೂಟನ್ ಕಾರ್ಪಸ್ಕುಲರ್ ಥೇರಿ ಏನು ಮಾಡ್ತಾ ಹೋಯ್ತು, ನಮಗೆ ಡ್ರಾಬ್ಯಾಕ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ಹೆನ್ಸ್ ದ ಥೇರಿ ವಾಸ್ ಡಿಸ್ಕಾರ್ಡೆಡ್. ಈ ಒಂದು ಥೇರಿನ ಏನು ಮಾಡ್ತಾ ಹೋದ್ರು, ಡಿಸ್ಕಾರ್ಡ್ ಮಾಡ್ತಾ ಹೋದ್ರು. ಅಂದರೆ ಬೇಡ, ಇದು ನಮಗೆ ಈ ಒಂದು ನ್ಯೂಟನ್ ಕಾರ್ಪಸ್ಕುಲರ್ ಥೇರಿ ನಮಗೆ ಇದರಿಂದ ಇಷ್ಟು ಡ್ರಾಬ್ಯಾಕ್ಸ್ ಇರೋದ್ರಿಂದ ಏನಾಗ್ತಾ ಹೋಯ್ತು, ನಮಗೆ ಈ ಥೇರಿ ನಮಗೆ ಬೇಡ ಅಂತ ಹೇಳ್ಬಿಟ್ಟು ಡಿಸ್ಕಾರ್ಡ್ ಮಾಡಿದ್ರು ಅದನ್ನು. ನೆಕ್ಸ್ಟು ಹೈಗನ್ಸ್ ವೇವ್ ಥೇರಿ. ಹೈಗನ್ಸ್ ಪ್ರಪೋಸ್ಡ್ ದಿಸ್ ಥೇರಿ ಇನ್ 1678. 1678 ಹೈಗನ್ಸ್ ಅನ್ನೋರು ಈ ಒಂದು ವೇವ್ ಥೇರಿನ ಪ್ರಪೋಸ್ ಮಾಡ್ತಾ ಹೋದ್ರು. ಅಕಾರ್ಡಿಂಗ್ ಟು ದಿಸ್,
ಲೈಟ್ ಈಸ್ ಪೀರಿಯಾಡಿಕ್ ಡಿಸ್ಟರ್ಬೆನ್ಸಸ್ ಟ್ರಾನ್ಸ್ಮಿಟೆಡ್ ಇನ್ ದ ಫಾರ್ಮ್ ಆಫ್ ಮೆಕ್ಯಾನಿಕಲ್ ವೇವ್ಸ್. ಅಂದರೆ ಲೈಟು ಒಂದು ಪೀರಿಯಾಡಿಕ್ ಡಿಸ್ಟರ್ಬೆನ್ಸಸ್ಸು ಆ ಒಂದು ಟ್ರಾನ್ಸ್ಮಿಟೆಡ್ ಇನ್ ದ ಫಾರ್ಮ್ ಆಫ್ ದ ಮೆಕ್ಯಾನಿಕಲ್ ವೇವ್ಸ್. ಸೊ ಮೆಕ್ಯಾನಿಕಲ್ ವೇವ್ಸ್ ಆ ಫಾರ್ಮಲ್ಲಿ ವೇವ್ ಫಾರ್ಮಲ್ಲಿ ಏನಾಗ್ತಾ ಹೋಗುತ್ತೆ, ಲೈಟು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇಟ್ ಮೂವ್ಸ್ ವಿತ್ ದ ಹೆಲ್ಪ್ ಆಫ್ ಇಮ್ಯಾಜಿನರಿ ಮೀಡಿಯಮ್ ಕಾಲ್ಡ್ ಈಥರ್. ಆ ಒಂದು ಇಮ್ಯಾಜಿನರಿ ಮೀಡಿಯಮ್ ನಮಗೆ ಗೊತ್ತಿಲ್ಲ, ಇಮ್ಯಾಜಿನರಿ ಮೀಡಿಯಮ್ ಈಥರ್ ಅನ್ನೋ ಮೀಡಿಯಮಲ್ಲಿ ಏನಾಗ್ತಾ ಹೋಗುತ್ತೆ, ಆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ವಿಚ್ ಈಸ್ ಅಸ್ಯೂಮ್ ಟು ಬಿ ಪರ್ವೇಡ್ ಆಲ್ ಸ್ಪೇಸ್. ಅಂದರೆ ಎಲ್ಲ ಸ್ಪೇಸ್ನು ಆಕ್ಯುಪೈ ಮಾಡಿಕೊಂಡು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಆಗ್ತಾ ಹೋಗುತ್ತೆ. ಆ್ಯಂಡ್ ವಾಟ್ ಈಸ್ ಅ ಸಕ್ಸಸ್ ಅಂತ ಹೇಳಿದರೆ, ವಿತ್ ದಿಸ್ ಥಿಯರಿ ಹೈಗನ್ಸ್ ವಾಸ್ ಏಬಲ್ ಟು ಎಕ್ಸ್ಪ್ಲೇನ್ ರೆಕ್ಟಿಲಿನಿಯರ್ ಪ್ರೊಪಗೇಷನ್. ಸೊ ಹೈಗನು ರೆಕ್ಟಿಲಿನಿಯರ್ ಪ್ರೊಪಗೇಷನ್ನ ಏನು ಮಾಡಲಿಕ್ಕೆ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಏನಾಯಿತು, ಹೆಲ್ಪ್ ಆಯಿತು. ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಅದು ಥಿಯರಿಯಲ್ಲಿ ನೋಡಿದರೆ ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಅಂತ ಸ್ಟ್ರೈಟ್ ಲೈನಲ್ಲಿ ಹೋಗುವಂಥದ್ದು. ಲಾಸ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಸೊ ಅಲ್ಲಿ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ನ ಲಾಸ್ನ ಯೂಸ್ ಮಾಡಿಕೊಂಡು ಹೇಳೋಕ್ಕೆ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಯೂಸ್ ಆಯಿತು ಹೈಗನ್ಸ್ ವೇವ್ ಥಿಯರಿ. ಸೈಮಲ್ಟೇನಿಯಸ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಸೈಮಲ್ಟೇನಿಯಸ್ ಆಗಿ ರಿಫ್ರಾಕ್ಷನ್ ಎರಡೂ ಕೂಡ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಏನಾಯಿತು, ಹೈಗನ್ಸ್ ವೇವ್ ಥಿಯರಿಯಿಂದ ಸಾಧ್ಯ ಆಯಿತು. ಡಿಸ್ಪರ್ಷನ್ ಆ್ಯಂಡ್ ಆಲ್ಸೋ ಇಂಟರ್ಫರೆನ್ಸ್. ಡಿಸ್ಪರ್ಷನ್ನು ಮತ್ತು ಇಂಟರ್ಫರೆನ್ಸು, ರಿಫ್ರಾಕ್ಷನ್ ಎಲ್ಲದೂ ಕೂಡ ಒಂದೇ ಥಿಯರಿಯಲ್ಲಿ ಏನು ಮಾಡ್ತಾ ಹೋಗ್ಬೋದು, ನಾವು ಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ದಟ್ ಇಸ್ ಅ ಸಕ್ಸಸ್. ಲೇಟರ್ ಫ್ರೆನೆಲ್ ಎಕ್ಸ್ಟೆಂಡೆಡ್ ಹೈಗನ್ಸ್ ಥಿಯರಿ ಟು ಎಕ್ಸ್ಪ್ಲೈನ್ ಡಿಫ್ರಾಕ್ಷನ್ ಸ್ಯಾಟಿಸ್ಫ್ಯಾಕ್ಟರಿ. ಅಂದರೆ ಇದೆಲ್ಲ ಪಾಯಿಂಟರ್ನ ಮಾಡ್ಕೊಂಡ್ಬಿಟ್ಟು ಫ್ರೆನೆಲ್ ಅನ್ನೋರು ಏನು ಮಾಡ್ತಾರೆ, ಹೈಗನ್ಸ್ ಥಿಯರಿನ ಇಟ್ಕೊಂಡು ಡಿಫ್ರಾಕ್ಷನ್ನ ಇನ್ನೂ ಡೆಪ್ತಾಗಿ ತೊಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಕ್ಸಸ್ ಆಗ್ತಾರೆ. ಸೊ ನೆಕ್ಸ್ಟ್, ವಾಟ್ ಈಸ್ ದ ಡ್ರಾಬ್ಯಾಕ್ ಆಫ್ ದಿಸ್ ಹೈಗನ್ಸ್ ವೇವ್ ಥಿಯರಿ? ಹೈಗನ್ಸ್ ವೇವ್ ಥಿಯರಿಯ ಡ್ರಾಬ್ಯಾಕ್ ಏನಂತ ಹೇಳಿದರೆ, ಇಟ್ ಈಸ್ ಫೇಲ್ ಟು ಅಕೌಂಟ್ ಫಾರ್ ಪೋಲರೈಸೇಷನ್ ಆಫ್ ಲೈಟ್. ಪೋಲರೈಸೇಷನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಏನಾಯಿತು, ಅದು ಕಷ್ಟ ಆಯಿತು ಅದಕ್ಕೆ. ಫ್ರೆನೆಲ್ ಓವರ್ಕಮ್ ದಿಸ್ ಡಿಫಿಕಲ್ಟಿ. ಫ್ರೆನೆಲ್ ಅನ್ನೋನು ಏನು ಮಾಡಿದ್ರು, ಈ ಒಂದು ಡಿಫಿಕಲ್ಟಿನ ಅದನ್ನು ಮುರಿದ್ಬಿಟ್ಟು ತನ್ನ ಒಂದು ಇದನ್ನೇ ಏನು ಮಾಡ್ತಾ ಹೋದ್ರು, ಥಿಯರಿನ ಪ್ರಪೋಸ್ ಮಾಡ್ಕೊಳ್ತಾ ಹೋದ್ರು. ಹಿ ಸಜೆಸ್ಟೆಡ್ ದಟ್ ಲೈಟ್ ವೇವ್ಸ್ ವರ್ ನಾಟ್ ಲಾಂಗಿಟ್ಯೂಡನಲ್ ಆಸ್ ಅಸ್ಯೂಮ್ಡ್ ಬೈ ಹೈಗನ್ಸ್ ಬಟ್ ಟ್ರಾನ್ಸ್ವರ್ಸ್ ಇನ್ ನೇಚರ್. ಹೈಗನ್ಸ್ ಅಸ್ಯೂಮ್ ಮಾಡ್ದಂಗೆ ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳಿದಾಗ ದೋಸ್ ಆರ್ ಲಾಂಗಿಟ್ಯೂಡನಲ್ ವೇವ್ಸ್ ಅಂತ ಹೇಳ್ತೀವಿ. ಲಾಂಗಿಟ್ಯೂಡನಲ್ ವೇವ್ಸು ಆಗಿರಲ್ಲ, ಲೈಟ್ ವೇವ್ಸು ದೇ ಆರ್ ಟ್ರಾನ್ಸ್ವರ್ಸ್ ಇನ್ ನೇಚರ್ ಅನ್ನೋದನ್ನು ಏನು ಮಾಡಿದ್ರು, ಪ್ರೂವ್ ಮಾಡ್ತಾ ಹೋದ್ರು, ಅಂದರೆ ಸಜೆಸ್ಟ್ ಮಾಡ್ತಾ ಹೋದರು. ಲೇಟರ್ ಮೈಕಲ್ಸನ್ ಮೋರ್ಲೆ ಎಕ್ಸ್ಪೆರಿಮೆಂಟ್ ಶೋಡ್ ದ್ಯಾಟ್ ವ್ಯಾಕ್ಯೂಮ್ ಡಸ್ ನಾಟ್ ಕಂಟೈನ್ ಎನಿ ಮೆಟೀರಿಯಲ್ ಮೀಡಿಯಮ್ ಲೈಕ್ ಈಥರ್. ಸೊ ನಾವು ಫಸ್ಟು ಇದರಲ್ಲಿ ನ್ಯೂಟನ್ ಕಾರ್ಪಸ್ಕ್ಯುಲರ್ ಥಿಯರಿಯಲ್ಲಿ ನೋಡಿದ್ವಿ, ಒಂದು ಇಮ್ಯಾಜಿನರಿ ಮೀಡಿಯಮ್ ಇರುತ್ತೆ, ಅದರಲ್ಲಿ ಈಥರ್ ಇರುತ್ತೆ. ಆ ಈಥರಿಂದ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಲೈಟ್ ಟ್ರಾವೆಲ್ ಆಗುತ್ತೆ ಅಂತ ನೋಡಿದ್ವಿ ಅಲ್ವಾ. ಈಗ ಆ ಒಂದು ಇದನ್ನು ಸಕ್ಸಸ್ ಆಗಿರೋ ಅಂಥದ್ದನ್ನು ಕೂಡ ಏನು ಮಾಡಿದ್ರೆ, ಮೈಕಲ್ಸನ್ಸ್ ಮೋರ್ಲೆ ಎಕ್ಸ್ಪೆರಿಮೆಂಟಲ್ಲಿ ಅದೂ ಕೂಡ ಇಲ್ಲ, ಅದರಲ್ಲಿ ಮೆಟೀರಿಯಲ್ ಮೀಡಿಯಮ್ ಈಥರ್ ಅನ್ನೋದು ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಅದನ್ನು ಸಜೆಸ್ಟ್ ಮಾಡ್ತಾ ಹೋಗಿದ್ರು. ಸೊ ದ ಥಿಯರಿ ಕೆನಾಟ್ ಗಿವ್ ಎನಿ ಕನೆಕ್ಷನ್ ಬಿಟ್ವೀನ್ ದ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆ್ಯಂಡ್ ದ ಆಪ್ಟಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್ಸ್. ಸೊ ಹಾಗಾದರೆ ಈ ಥಿಯರಿ ಏನಕ್ಕೆ ಫೇಲ್ ಆಯಿತು ಅಂತ ಹೇಳಿದ್ರೆ, ಇದಿಷ್ಟು ಡ್ರಾಬ್ಯಾಕ್ಸ್, ಆಪ್ಟಿಕಲ್ ಲೈಟಿನ ಪ್ರಾಪರ್ಟೀಸು ಜೊತೆಗೆ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಸೊ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಮಧ್ಯೆ ಇರೋಂಥ ಕನೆಕ್ಷನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಫೇಲ್ ಆಯಿತು. ಸೊ ದೀಸ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ದ ಯಾವುದು ನಮಗೆ ಹೈಗನ್ಸ್ ವೇವ್ ಥಿಯರಿ. ಸೊ ಇದೆರಡೂ ಕೂಡ ಏನು ನಮಗೆ ಯಾವುದು ನ್ಯೂಟನ್ ಕಾರ್ಪಸ್ಕ್ಯುಲರ್ ಥಿಯರಿ ಮತ್ತು ಹೈಗನ್ಸ್ ವೇವ್ ಥಿಯರಿಯ ಒಂದು ಸಕ್ಸಸ್ಸು ಮತ್ತು ಡ್ರಾಬ್ಯಾಕ್ಸ್, ಲಿಮಿಟೇಷನ್ಸ್ ಆ್ಯಂಡ್ ದ ಡ್ರಾಬ್ಯಾಕ್ಸ್ ಅಥವಾ ಅಡ್ವಾಂಟೇಜಸ್ ಅಂತ ಹೇಳ್ತೀವಿ. ಅಡ್ವಾಂಟೇಜಸ್ ಆ್ಯಂಡ್ ದ ಡಿಸ್ಅಡ್ವಾಂಟೇಜಸ್ನ ನೋಡ್ವಿ. ನೆಕ್ಸ್ಟ್ ಹೈಗನ್ಸ್ ಪ್ರಿನ್ಸಿಪಲ್ ಅಥವಾ ವೇವ್ ಫ್ರಂಟ್ ಅಂತ ಹೇಳಿದರೆ ಏನು ಅಂತ ನೋಡಬೇಕು. ಇಲ್ಲಿ ಅಕಾರ್ಡಿಂಗ್ ಟು ಹೈಗನ್ಸ್ ಎ ಲುಮಿನಸ್ ಸೋರ್ಸ್ ಸೆಂಡ್ಸ್ ಔಟ್ ವೇವ್ಸ್ ಇನ್ ಆಲ್ ಡೈರೆಕ್ಷನ್ ಅಲ್ವಾ. ಹೈಗನ್ಸ್ ಪ್ರಕಾರ ಆ ಒಂದು ವೇವ್ಸ್ ಈ ಥರ ಬರ್ತಾ ಹೋಗುತ್ತೆ, ಮೆಕ್ಯಾನಿಕಲ್ ವೇವ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೈಗನ್ಸ್ ಪ್ರೂವ್ ಮಾಡಿದರು. ಸೊ ವೇವ್ ಫ್ರಂಟ್ ಅಂತ ಹೇಳಿದ್ರೆ, ದ ವೇವ್ಸ್ ಟ್ರಾವೆಲ್ ಥ್ರೂ ದ ಹೈಪೋಥೆಟಿಕಲ್ ಮೀಡಿಯಮ್ ಈಥರ್ ವಿತ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ ಸಿ. ಒಂದು ಮೀಡಿಯಮಲ್ಲಿ ಮೂವ್ ಆಗ್ತಾ ಇರುತ್ತೆ, ಅದರ ಕಾನ್ಸ್ಟೆಂಟ್ ವೆಲಾಸಿಟಿ ಏನಿದೆ ಅಲ್ಲಿ ನಮಗೆ ಸಿ ಇದೆ. ಆಫ್ಟರ್ ಎ ಟೈಮ್ ಟಿ ಆಲ್ ದ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಲೈಯಿಂಗ್ ಆನ್ ದ ಸರ್ಫೇಸ್ ಎ ಬಿ. ಸ್ವಲ್ಪ ಟೈಮ್ ಆಗ್ತಿದ್ದಂಗೆ ಎಲ್ಲ ಪಾರ್ಟಿಕಲ್ಸು ಆ ಒಂದು ಯಾವುದೋ ಒಂದು ಸರ್ಫೇಸ್ ಮೇಲೆ ಕುತ್ಕೊಳುತ್ತೆ. ಸೊ ಎ ಬಿ ಹಿಯರ್ ಎ ಮತ್ತು ಬಿ ಅನ್ನೋ ಸರ್ಫೇಸ್ ಮೇಲೆ ಹೀಗೆ ಕುತ್ಕೊಳುತ್ತೆ ಪಾರ್ಟಿಕಲ್ಸ್. ಓಕೆ, ದಟ್ ಈಸ್ ಶೋಡ್ ಇನ್ ಫಿಗರ್ ಎ, ಫಸ್ಟ್ ಫಿಗರಲ್ಲಿ ತೋರಿಸಿರೋದು. ದಟ್ ಈಸ್ ವೈಬ್ರೇಟ್ ಇನ್ ಎ ಫೇಸ್, ಬಟ್ ಆ ಪಾರ್ಟಿಕಲ್ಸ್ ಏನಾಗ್ತಿರುತ್ತೆ, ವೈಬ್ರೇಟ್ ಆಗ್ತಾ ಇರುತ್ತೆ. ಹಿಯರ್ ಎ ಬಿ ದಸ್ ರೆಪ್ರೆಸೆಂಟ್ಸ್ ದ ಪಾರ್ಟ್ ಆಫ್ ಸ್ಪಿಯರ್ ಆಫ್ ರೇಡಿಯಸ್. ಸೊ ಹೀಗೆ ಬರ್ದಿದ್ದೀವಿ ಅಂತ ಹೇಳಿದಾಗ ಸ್ಪಿಯರಿನ ಪಾರ್ಟ್, ಸ್ಪಿಯರ್ ಬರೀತೀವಿ ಅಂದರೆ ಫುಲ್ಲು. ಸೊ ಇಲ್ಲಿಷ್ಟು ಮಾತ್ರ ನಾವೇನು ನೋಡ್ತೀವಿ, ದಟ್ ಇಸ್ ಅ ಪಾರ್ಟ್ ಆಫ್ ದ ಸ್ಪಿಯರ್.
ಸೊ ಪಾರ್ಟ್ ಆಫ್ ದ ಸ್ಪಿಯರ್ ಇಟ್ ಹ್ಯಾಸ್ ಎ ರೇಡಿಯಸ್ ಸಿ ಇಂಟು ಟಿ ಅಂತದೆ. ಆ್ಯಂಡ್ ಸೆಂಟರ್ ಏನಿದೆ ನಮಗಲ್ಲಿ ಎಸ್ ಇದೆ, ಇಲ್ಲಿ ಸೆಂಟರ್ ಎಸ್ ಇದೆ. ಓಕೆ, ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ವೇವ್ ಫ್ರಂಟ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವೇನು ಹೇಳ್ತೀವಿ, ಇಲ್ಲಿ ಬಂದಿರೋದನ್ನು ನಾವು ಪ್ರೈಮರಿ ವೇವ್ ಫ್ರಂಟ್ ಅಂತ ಹೇಳ್ತೀವಿ. ಸೊ ವೇವ್ ಫ್ರಂಟ್ ಹೆಂಗೆ ಬಂದಿರುತ್ತೆ, ಹೀಗೆ ಪಾರ್ಟ್ ಆಫ್ ದ ಸ್ಪಿಯರ್ ಪ್ರೈಮರಿ ವೇವ್ ಫ್ರಂಟ್. ನೆಕ್ಸ್ಟ್ ಇನ್ನು ಸೆಕೆಂಡರಿ ವೇವ್ ಫ್ರಂಟು ಈ ಥರ ಬರ್ತಾ ಹೋಗುತ್ತೆ. ಇದನ್ನು ನಾವೇನು ಹೇಳ್ತೀವಿ, ಹಿಂಗೆ ಬರೋದನ್ನು ನಾವು ವೇವ್ ಫ್ರಂಟ್ಸ್ ಅಂತ ಹೇಳ್ತಾ ಇರ್ತೀವಿ. ಓಕೆ, ದ ಲೋಕಸ್ ಆಫ್ ಆಲ್ ದ ಪಾರ್ಟಿಕಲ್ಸ್ ವಿಚ್ ಆರ್ ಇನ್ ದ ಕಾನ್ಸ್ಟೆಂಟ್ ಫೇಸ್ ಈಸ್ ಕಾಲ್ಡ್ ವೇವ್ ಫ್ರಂಟ್. ದ ಲೋಕಸ್ ಆಫ್ ಆಲ್ ದ ಪಾರ್ಟಿಕಲ್ಸ್, ಇಲ್ಲಿ ಆ ಒಂದು ಲೋಕಸ್ ಅಂತ ಹೇಳಿದ್ರೆ ಇದಿಷ್ಟು ಏರಿಯಾ, ಲೋಕಸ್ ಅಂದರೆ ಕಂಪ್ಲೀಟಾಗಿ ಸ್ಪಿಯರಲ್ಲಿರುವಂಥ ಏರಿಯಾ. ಸೊ ಇದಿಷ್ಟು ಆ ಲೋಕಸ್ ಆಫ್ ಆಲ್ ದ ಪಾರ್ಟಿಕಲ್ಸ್ ವಿಚ್ ಆರ್ ಇನ್ ದ ಕಾನ್ಸ್ಟೆಂಟ್ ಫೇಸ್, ಎಲ್ಲವೂ ಕೂಡ ಕಾನ್ಸ್ಟೆಂಟ್ ಫೇಸಲ್ಲಿ ಇರುತ್ತಲ್ವ, ಆ ಕಂಪ್ಲೀಟಾಗಿ ಎಂಟೈರ್ ಏರಿಯಾನ ನಾವೇನು ಹೇಳ್ತೀವಿ, ವೇವ್ ಫ್ರಂಟ್ ಅಂತ ಹೇಳ್ತೀವಿ. ಆರ್ ಇಟ್ ಈಸ್ ಡಿಫೈನ್ಡ್ ಆಸ್ ಅ ಸರ್ಫೇಸ್ ಆಫ್ ಕಾನ್ಸ್ಟೆಂಟ್ ಫೇಸ್, ಇಲ್ಲ ಅಂತ ಹೇಳೋದನ್ನ ಸರ್ಫೇಸ್ ಆಫ್ ಕಾನ್ಸ್ಟೆಂಟ್ ಫೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು Huygens, all points on the primary wave front acts as a source of disturbances. ಹೌದು, ಸೋರ್ಸ್ ಫಸ್ಟ್ ಡಿಸ್ಟರ್ಬ್ ಆಗೋದೇ ಯಾವುದೋ ಈ ಪಾರ್ಟಿಕಲಿಂದ ಡಿಸ್ಟರ್ಬೆನ್ಸ್ ಶುರುವಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಡಿಸ್ಟರ್ಬೆನ್ಸು ನೆಕ್ಸ್ಟ್ ಸೆಕೆಂಡರಿ ವೇವ್ ಫ್ರಂಟಿಗೆ ಹೋಗುತ್ತೆ, ನೆಕ್ಸ್ಟ್ ವೇವ್ ಫ್ರಂಟಿಗೆ ಹೋಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಲ್ ಪಾಯಿಂಟ್ಸ್ ಆನ್ ದ ಪ್ರೈಮರಿ ವೇವ್ ಫ್ರಂಟ್ ಆ್ಯಕ್ಟ್ಸ್ ಆಸ್ ಸೋರ್ಸಸ್ ಆಫ್ ಡಿಸ್ಟರ್ಬೆನ್ಸ್ ಆಗ್ತಿರೋಂಥ ಮೂಲನೇ ನಾವೇನು ಹೇಳ್ತೀವಿ, ಪ್ರೈಮರಿ ವೇವ್ ಫ್ರಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಜನರೇಟ್ ಸೆಕೆಂಡರಿ ವೇವ್ಸ್ ಇನ್ ಆಲ್ ಡೈರೆಕ್ಷನ್, ಆ ಒಂದು ಎಲ್ಲ ಡೈರೆಕ್ಷನ್ಲೂ ಕೂಡ ಸೆಕೆಂಡರಿ ವೇವ್ ಫ್ರಂಟನ್ನು ಜನರೇಟ್ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಪ್ರೈಮರಿ ವೇವ್ ಫ್ರಂಟು. ದ ಸೆಕೆಂಡರಿ ವೇವ್ಲೆಟ್ಸ್ travel through either with the same velocity as that of original wave ಏನು ಟ್ರಾವೆಲ್ ಮಾಡುತ್ತೋ ಅದೇ ಥರ ಸೆಕೆಂಡರಿ ವೇವ್ಲೆಟು ಕೂಡ ಏನಾಗ್ತಾ ಹೋಗುತ್ತೆ, ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ದ ಎನ್ವಲಪ್ ಆಫ್ ಆಲ್ ದ ಸೆಕೆಂಡರಿ ವೇವ್ಲೆಟ್ಸ್ t seconds later represents the secondary ವೇವ್ ಫ್ರಂಟ್ ಅಂತ ಹೇಳ್ತೀವಿ. ಇದನ್ನೇನು ಹೇಳ್ತೀವಿ ನಾವು, ಸೆಕೆಂಡರಿ ವೇವ್ ಫ್ರಂಟ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಪಾರ್ಟಿಕಲ್ಸ್ ಏನಾಗ್ತಾ ಇರುತ್ತೆ, ವೈಬ್ರೇಟ್ ಆಗ್ತಿರುತ್ತೆ, ಅದು ಕೂಡ ಒರಿಜಿನಲ್ ವೆಲಾಸಿಟಿಯಲ್ಲಿ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. Here are some note. In a homogeneous medium ಅಲ್ಲಿ ಏನಾಗಿರುತ್ತೆ, ಫಾರ್ ಎ ಪಾಯಿಂಟ್ ಸೋರ್ಸ್ ಆಫ್ ಲೈಟ್ ಅಟ್ ಸ್ಮಾಲ್ ಡಿಸ್ಟೆನ್ಸ್ ದ ವೇವ್ ಫ್ರಂಟ್ ಇಸ್ ಸ್ಪೆರಿಕಲ್. ವೇವ್ ಫ್ರಂಟು ಹೋಮೋಜಿನಿಯಸ್ ಮೀಡಿಯಮ್ ಇದರಲ್ಲಿ ಸ್ಪೆರಿಕಲ್ ಆಗಿ ಬರುತ್ತೆ. ಫಾರ್ ಲೀನಿಯರ್ ಸೋರ್ಸಿಗೆ ವೇವ್ ಫ್ರಂಟ್ ಏನಾಗಿರುತ್ತೆ, ಸಿಲಿಂಡ್ರಿಕಲ್ ಆಗಿ ಬರುತ್ತೆ. ಅಟ್ ಎ ಲಾರ್ಜ್ ಡಿಸ್ಟೆನ್ಸ್ ಎ ಸ್ಮಾಲ್ ಪೋರ್ಷನ್ ಆಫ್ ಎನಿ ವೇವ್ ಫ್ರಂಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಟು ಬಿ ಪ್ಲೇನ್. ಲಾರ್ಜ್ ಡಿಸ್ಟೆನ್ಸ್ ಅಂತ ಹೇಳಿದಾಗ ಆ ಒಂದು ವೇವ್ ಫ್ರಂಟ್ ಏನಾಗಿರುತ್ತೆ, ಪ್ಲೇನ್ ವೇವ್ ಫ್ರಂಟ್ ಬಂದಿರುತ್ತೆ ನಮಗೆ. ಸೊ ಸ್ಪೆರಿಕಲ್ ಅಲ್ಲ, ಸಿಲಿಂಡ್ರಿಕಲ್ ಅಲ್ಲ, ಪ್ಲೇನ್ ವೇವ್ ಫ್ರಂಟ್ ಬಂದಿರುತ್ತೆ. ಆ್ಯಂಡ್ ಕನ್ವರ್ಜಿಂಗ್ ಮತ್ತು ಡೈವರ್ಜಿಂಗ್ ಬೀಮ್ಗಳು ಒಂದ್ಸಲ ಏನಾಗುತ್ತೆ, ಲೈಟ್ ಬರ್ತಿರೋದು ಕನ್ವರ್ಜ್ ಆಗ್ತಾ ಹೋಗ್ಬೋದು, ಅಥವಾ ಡೈವರ್ಜ್ ಆಗ್ತಾ ಹೋಗ್ಬೋದು. ಸೊ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಮತ್ತೆ ಕನ್ವರ್ಜ್ ಆಗ್ತಾ ಹೋಗ್ಬೋದು. ಈ ಥರ ಡೈವರ್ಜಿಂಗು ಆಗ್ತಾ ಹೋಗ್ತಿದ್ದಂಗೂ ಬೀಮ್ಸ್ ಒಂದು ವೇವ್ ಫ್ರಂಟ್ ಏನಾಗುತ್ತೆ, ಸ್ಪೆರಿಕಲ್ ಬರುತ್ತೆ, ಸಿಲಿಂಡ್ರಿಕಲ್ ಬರುತ್ತೆ. ಈ ಥರ ಸ್ಪೆರಿಕಲ್ ಮತ್ತು ಸಿಲಿಂಡ್ರಿಕಲ್ ವೇವ್ ಫ್ರಂಟ್ಸ್ ಬರ್ತಾ ಹೋಗುತ್ತೆ ಕನ್ವರ್ಜಿಂಗು ಮತ್ತು ಡೈವರ್ಜಿಂಗ್ ಆಗ್ಬೇಕಾದ್ರೆ. ಆ್ಯಂಡ್ ಪ್ಯಾರಲಲ್ ಬೀಮ್ ಗಿವ್ ರೈಸ್ ಟು ದ ಪ್ಲೇನ್ ವೇವ್ ಫ್ರಂಟ್. ಪ್ಯಾರಲಲ್ ಬೀಮ್ ಯಾವಾಗ ಬರ್ತಾ ಇದೆ, ಆವಾಗ ನಮ್ಗೆ ಏನಾಗ್ತಾ ಹೋಗುತ್ತೆ, ಆ ಒಂದು ಪ್ಲೇನ್ ವೇವ್ ಫ್ರಂಟು ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇಯರ್ ರಿಫ್ರಾಕ್ಷನ್ ಆ್ಯಂಡ್ ರಿಫ್ಲೆಕ್ಷನ್ ಆಫ್ ಪ್ಲೇನ್ ವೇವ್ಸ್ ಯೂಸಿಂಗ್ Huygens principle. According to Huygens principle, refraction at a denser medium ಅಲ್ಲಿ ರಿಫ್ರಾಕ್ಷನ್ ಏನಾಗುತ್ತೆ ಅಂತ ನೋಡೋಣ. ಸೊ ಹಿಯರ್ ಡಿರೈವ್ಸ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಯೂಸಿಂಗ್ Huygens principle. ಲೆಟ್ P dash, ಈ ಒಂದು P ಮತ್ತು P dash represents the surface separating the medium 1 and medium 2. ಇಲ್ಲೊಂದು medium 1 ಇದೆ, ಇಲ್ಲೊಂದು medium 2 ಇದೆ. ಆ ಒಂದು P ಮತ್ತು P dash ಅನ್ನೋದು ಆ ಒಂದು ಲೇಯರ್ ಅಥವಾ ಸರ್ಫೇಸು ಆ ಎರಡು ಮೀಡಿಯಮ್ನ ಏನು ಮಾಡುತ್ತೆ, ನಮಗೆ ಸಪ್ರೇಟ್ ಮಾಡುತ್ತೆ ಅಂತ ಇಟ್ಕೋಣ. ಸೊ ಲೆಟ್ V1 and V2 represent the speed of the light in medium 1 and medium 2. ಇಲ್ಲಿ ಬರ್ತಿದ್ದೀವಲ್ವ, V1 and V2. Okay, we assume a plane wave front na assume ಮಾಡ್ಕೋಣ. ಲೆಟ್ ಹಿಯರ್ AB be the plane wave front. AB ಅನ್ನೋದು plane wave front, so which is entering the second medium 1 ನಲ್ಲಿದೆ, medium 2 ಗೆ ಏನಾಗ್ತಾ ಇದೆ, ಎಂಟರ್ ಆಗ್ತಾ ಇದೆ. AB propagating the direction A dash A ಇಂದ ಏನಾಗ್ತಿದೆ, ಇಲ್ಲಿ ಪ್ರೊಪಗೇಟ್ ಆಗ್ತಾ ಇದೆ, ಅಂದರೆ ಮೀಡಿಯಮ್ 2ಗೆ ಎಂಟರ್ ಆಗ್ತಾ ಇದೆ. ಇನ್ಸಿಡೆಂಟ್ ಆನ್ ದ ಇಂಟರ್ಫೇಸ್ ಅಟ್ ಅನ್ ಆ್ಯಂಗಲ್ I. ಸೊ ಆ್ಯಂಗಲ್ ಐ ಅನ್ನೋ ಒಂದು ಆ್ಯಂಗಲ್ ಐ ಇನ್ಸಿಡೆಂಟ್, ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ. ಆ್ಯಂಗಲ್ ಐ ಇದೆ ಅಲ್ಲಿ, ಇಲ್ಲಿ ಎ ಬಿ ಹಿಂಗೆ ಎಂಟರ್ ಆಗ್ತದೆ, ಅಲ್ಲಿ ಆ್ಯಂಗಲ್ ಏನಾಯಿತು, ಐ ಆ್ಯಂಗಲ್. ಹಿಯರ್ ಇಲ್ಲಿ ಒಂದು ನಾರ್ಮಲ್ ಹಾಕ್ಕೊಂಡು ಹಿಂಗೆ ಬರೆದಾಗ, ಸೊ ದಿಸ್ ಇಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಗುತ್ತೆ ಇದು. ಲೆಟ್ ಟಿ ಬಿ ದ ಟೈಮ್ ಟೇಕನ್ ಬೈ ದ ವೇವ್ ಫ್ರಂಟ್ ಟು ಟ್ರಾವೆಲ್ ಡಿಸ್ಟೆನ್ಸ್ BC. ಹಾಗಾದರೆ ಆ ವೇವ್ ಫ್ರಂಟು
ಇಲ್ಲಿಂದ ಹೀಗೆ ಎ ಬಿ ಅನ್ನೋ ವೇವ್ ಫ್ರಂಟು ಇಲ್ಲಿಂದ ಇಲ್ಲಿಗೆ ಬರ್ತಿದೆ ಅಂತ ಹೇಳಿದಾಗ ಇಲ್ಲಿಂದ ಬಿ ಮತ್ತು ಸಿಗೆ ಅದು ಎಂಟ್ರ್ ಆಗೋಕ್ಕೆ ಟೈಮ್ ಟಿ ತೊಗೊಳುತ್ತೆ ಅಂತ ಇಟ್ಕೋಣ. ಹಾಗಾದರೆ ಬಿ ಸಿ ಇಸ್ ಈಕ್ವಲ್ ಟು ವಿ ಕ್ಯಾನ್ ರೈಟ್ ಇಟ್ ಆಸ್ v1 ಇಂಟು ಟಿ. ಯಾಕಂದರೆ ಸೊ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕನ್ ಅಂತ ಬರ್ತೀವಿ. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ? ಟಿ ತೊಗೊಳೋದನ್ನ. ಸಾರಿ, ಬಿ ಸಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಆ್ಯಂಡ್ ಟೈಮ್ ಟಿ ತೊಗೊಳುತ್ತೆ ಅಂತ ಹೇಳಿದಾಗ ಇದು ಏನಿದೆ ನಮಗೆ v1 ಇದೆ ವೆಲಾಸಿಟಿ ಅಂದರೆ. ಸೊ ದಟ್ ಬಿ ಸಿ ಕ್ಯಾನ್ ಬಿ ರಿಟನ್ ಆಸ್ v1 ಇಂಟು ಟಿ ಬರಿಬೋದು. ಇನ್ ಆರ್ಡರ್ ಟು ಡಿಟರ್ಮೈನ್ ದ ಶೇಪ್ ಆಫ್ ದ ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ವಿ ಡ್ರಾ ಎ ಸ್ಪಿಯರ್. ಎಲ್ಲಿ ಬರಿತೀವಿ ನಾವು? ಇಲ್ಲಿ ಒಂದು ಸ್ಪಿಯರ್ನ ಬರ್ತೀವಿ. ಜಸ್ಟ್ ವೇವ್ ಫ್ರಂಟ್ನ ಒಂದು ಸ್ಪಿಯರ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ಪಿಯರ್ನ ಹಾಕ್ಕೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ ಹಿಂಗೆ ಸ್ಪಿಯರ್ ಬರ್ದಾದ್ಮೇಲೆ ಯಾವುದಾದ್ರು ಹಿಂಗೆ ಸ್ಪಿಯರ್ ಬರ್ದಾದ್ಮೇಲೆ ಅದಕ್ಕೊಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿದ್ದೀವಿ. ದ ಟ್ಯಾಂಜೆಂಟ್ ರೆಪ್ರೆಸೆಂಟ್ಸ್ ದ ಇ ಆ್ಯಂಡ್ ಸಿ. ಹೀಗೆ ಓಕೆ. ಸೊ ದಟ್ ಈಸ್ ಇನ್ ಆರ್ಡರ್ ಟು ಡಿಟರ್ಮೈನ್ ದ ಶೇಪ್. ಆ ಶೇಪ್ನ ಇದನ್ನು ಮಾಡೋಕ್ಕೆ ಒಂದು ಟ್ಯಾಂಜೆಂಟ್ ಹಾಕ್ಕೊಂಡಿದ್ದೀವಿ ಇಲ್ಲಿ. ಸೊ ದಟ್ ಈಸ್ v2 ರೇಡಿಯಸ್ ಏನಿದೆ ಅಲ್ಲಿ v2 ಇಂಟು ಟಿ ಇದೆ. ಇಲ್ಲಿಂದ ಇಲ್ಲಿಗೆ v2 ಇಂಟು ಟಿ ಫ್ರಮ್ ದ ಪಾಯಿಂಟ್ ಎ ಇನ್ ದ ಸೆಕೆಂಡ್ ಮೀಡಿಯಮ್ ಸೆಕೆಂಡ್ ಮೀಡಿಯಮಲ್ಲಿ ಎ ಇಂದ ಇಗೆ. ನೆಕ್ಸ್ಟ್ ದ ಸ್ಪೀಡ್ ಆಫ್ ದ ವೇವ್ ಇನ್ ದ ಸೆಕೆಂಡ್ ಮೀಡಿಯಮ್ ಈಸ್ v2 ಗೊತ್ತಿದೆ ನಮಗೆ. ಲೆಟ್ ಸಿ ರೆಪ್ರೆಸೆಂಟ್ ಟ್ಯಾಂಜೆಂಟ್ ಪ್ಲೇನ್ ಡ್ರಾನ್ ಫ್ರಮ್ ದ ಪಾಯಿಂಟ್ ಸಿ ಟು ದ ಸ್ಪಿಯರ್. ಸಿ ಇ ಇಸ್ ಅ ಟ್ಯಾಂಜೆಂಟ್ ಅಥವಾ ಇ ಸಿ ಇಸ್ ಅ ಟ್ಯಾಂಜೆಂಟ್ ಅಂತ ಹೇಳ್ತೀವಿ ನಾವು. ದೆನ್ ಎ ಇ ಈಸ್ ಈಕ್ವಲ್ ಟು ಏನಾಯ್ತಲ್ಲಿ v2 ಇಂಟು ಟಿ. ಇಲ್ಲಿ ಹೆಂಗೆ ಬಿ ಸಿ ಈಸ್ ಈಕ್ವಲ್ ಟು v1 ಇಂಟು ಟಿ ಬರ್ದ್ವಿ, ಎ ಇ ಈಸ್ ಈಕ್ವಲ್ ಟು v2 ಇಂಟು ಟಿ ಆಯಿತು. ಆ್ಯಂಡ್ ಸಿ ಇ ವುಡ್ ರೆಪ್ರೆಸೆಂಟ್ಸ್ ದ ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ಈ ಸಿ ಇ ಏನು ರೆಪ್ರೆಸೆಂಟ್ ಮಾಡುತ್ತೆ? ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ರಿಫ್ರಾಕ್ಟ್ ಆಗಿರೋ ಅಂಥ ಒಂದು ವೇವ್ ಫ್ರಂಟ್ನ ನಮಗೆ ತೋರಿಸೋದು. ಇಫ್ ನಾವು ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಎ ಇ ಸಿ. ಯಾವುದು? ಎ ಬಿ ಸಿ. ದಿಸ್ ಎ ಬಿ ಸಿ ಎ ಇ ಸಿ. ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಆ್ಯಂಗಲ್ ಆಫ್ ರಿಫ್ರಾಕ್ಷನು. ಅದೇ ಥರನೇ ಸೈನ್ ಐ ಮತ್ತು ಸೈನ್ ಆರ್ ಬರ್ಕೊಳ್ಳೋಣ ಇಲ್ಲಿ. ಸೊ ಸೈನ್ ಐ ಈಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ, ದಟ್ ಈಸ್ ಈಕ್ವಲ್ ಟು v1 ಬೈ ಟಿ ಡಿವೈಡೆಡ್ ಬೈ ಎ ಸಿ. ಬಿ ಸಿ ಅಂದರೆ v1 ಇಂಟು ಟಿ ಡಿವೈಡೆಡ್ ಬೈ ಎ ಸಿ. ಯಾವುದು? ಸೈನ್ ಐ ಎ ಅಂತ ಹೇಳಿ ಇಲ್ಲಿ ಫಸ್ಟು ಎ ಬಿ ಸಿಯಲ್ಲಿ ಸೈನ್ ಐ ಈಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ಅದೇ ಥರ ಸೈನ್ ಆರ್ ಅಂತ ಹೇಳಿದರೆ ಇಲ್ಲಿ ಇ ಸಿ ಬೈ ಅಥವಾ ಎ ಇ ಬೈ ಎ ಸಿ ಆಗುತ್ತೆ. ದಟ್ ಈಸ್ v2 ಟಿ ಬೈ ಎ ಸಿ ಆಯಿತು. ಈ ಇಕ್ವೇಷನ್ 1 ಅಂತ ತಗೋಣ, ಈ ಇಕ್ವೇಷನ್ 2 ಅಂತ ತಗೋಣ. ವೇರ್ ಐ ಆ್ಯಂಡ್ ಆರ್ ಆರ್ ದಿ ಆ್ಯಂಗಲ್ಸ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ರಿಫ್ರಾಕ್ಷನ್ ರೆಸ್ಪೆಕ್ಟಿವ್ಲಿ. ದಸ್ ಸೈನ್ ಐ ಬೈ ಸೈನ್ ಆರ್ ತಗೊಂಡ್ರೆ ಏನಾಯ್ತು ಅಲ್ಲಿ? ಸೈನ್ ಐ ಬೈ ಸೈನ್ ಆರ್. ಸೈನ್ ಆರ್ ಇಸ್ ಈಕ್ವಲ್ ಟು ಸೈನ್ ಐ ಏನಿದೆ ಅಲ್ಲಿ v1 ಟಿ ಡಿವೈಡೆಡ್ ಬೈ ಎ ಸಿ ದಟ್ ಡಿವೈಡೆಡ್ ಬೈ v2 t divided by AC. Here AC and AC gets cancelled, T and T gets cancelled. ಉಳ್ಕೊಳ್ಳೋದೇನಾಗಾದರೆ ಅಲ್ಲಿ ದಟ್ ಈಸ್ ಈಕ್ವಲ್ ಟು v1 by v2. v1 by v2, so that is sin I by sin r is equal to v1 by v2. Consider that equation as 3. Equation 3 ಅಂತ ತಗೋಣ. ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ನ ನಾವು ಡಿಫೈನ್ ಮಾಡಿಕೊಂಡ್ರೆ ವಿ ನೋ ದಟ್ ಫಸ್ಟ್ ಮೀಡಿಯಮಲ್ಲಿ n1 is equal to c by v1, ಸೆಕೆಂಡ್ ಮೀಡಿಯಮಲ್ಲಿ n2 is equal to c by v2. n2 by n1 ತಗೊಂಡ್ರೆ ಏನಾಯಿತು? c by v2 divided by c by v1. ನೆಕ್ಸ್ಟ್ ಸಿ ಸಿ ಕ್ಯಾನ್ಸಲ್ ಆಯಿತು. ಹಾಗಾದರೆ n2 ಬೈ ಹಿಯರ್ n2 ಡಿವೈಡೆಡ್ ಬೈ n1 ಇಸ್ ಈಕ್ವಲ್ ಟು ಸಿ ಬೈ v2 ಡಿವೈಡೆಡ್ ಬೈ ಸಿ ಬೈ v1. ಸೊ ಸಿ ಸಿ ಕ್ಯಾನ್ಸಲ್ ಆಯಿತು. v1 ಗೋಸ್ ಟು ನ್ಯೂಮರೇಟರ್, v2 ಕಮ್ಸ್ ಟು ಡಿನಾಮಿನೇಟರ್. n2 ಬೈ n1 ಏನಾಯ್ತು ಅಲ್ಲಿ? n2 ಬೈ n1 ಇಸ್ ಈಕ್ವಲ್ ಟು v1 ಬೈ v2 ಆಯಿತು. ಆ್ಯಂಡ್ ಫ್ರಮ್ ಈಕ್ವೇಷನ್ 3 ಆ್ಯಂಡ್ 4, ಈಕ್ವೇಷನ್ 3 ಆ್ಯಂಡ್ 4ಅಲ್ಲಿ ನಾವು ಈಕ್ವೇಟ್ ಮಾಡ್ಕೋಬೋದು. v1 ಬೈ v2 ಇಸ್ ಈಕ್ವಲ್ ಟು ಸೈನ್ ಐ ಬೈ ಸೈನ್ ಆರ್. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು n2 ಬೈ n1. ಸೊ ದಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಯಿತು? n1 ಇಂಟು ಸೈನ್ ಐ ಇಸ್ ಈಕ್ವಲ್ ಟು n2 ಇಂಟು ಸೈನ್ ಆರ್. ದಿಸ್ ಇಸ್ ಅ ಸ್ನೆಲ್ಸ್ ಲಾ. ಇದನ್ನು ನಾವೇನು ಹೇಳ್ತೀವಿ? ಸ್ನೆಲ್ಸ್ ಲಾ ಅಂತ ಹೇಳ್ತೀವಿ. ಇಫ್ ಲ್ಯಾಂಬ್ಡಾ ಆ್ಯಂಡ್ ಲ್ಯಾಂಬ್ಡಾ 1 ಮತ್ತು ಲ್ಯಾಂಬ್ಡಾ 2 ಡಿನೋಟ್ ದ ವೇವ್ ಲೆನ್ಸ್ ಆಫ್ ಲೈಟ್ ಇನ್ ಮೀಡಿಯಮ್ 1 ಆ್ಯಂಡ್ 2. ವೇವ್ ಲೆಂತ್ 1 ಮತ್ತು ಮೀಡಿಯಮ್ 1ಅಲ್ಲಿ ಲ್ಯಾಂಬ್ಡಾ 1 ಇದೆ, ಮೀಡಿಯಮ್ 2 ಅಲ್ಲಿ ಲ್ಯಾಂಬ್ಡಾ 2 ಇದೆ ಅಂತ ಹೇಳಿದಾಗ ಡಿಸ್ಟೆನ್ಸ್ ಬಿ ಸಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ 1 ಆ್ಯಂಡ್ ಡಿಸ್ಟೆನ್ಸ್ ಎ ಈಸ್ ಈಕ್ವಲ್ ಆಲ್ವೇಸ್ ಈಕ್ವಲ್ ಟು ಲ್ಯಾಂಬ್ಡಾ 2. ಬಿ ಸಿ ಇಲ್ಲ ಏನಾಯಿತು? ಈ ಬಿ ಸಿ ಲ್ಯಾಂಬ್ಡಾ 1 ಇರುತ್ತೆ, ನೆಕ್ಸ್ಟು ಎ ಇಗೆ ಲ್ಯಾಂಬ್ಡಾ 2 ಇರುತ್ತೆ. ಓಕೆ, ದೆನ್ ಎ ಇ ವಿಲ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ 2 ಬಿಕಾಸ್ ಇಫ್ ದ ಕ್ರೆಸ್ಟ್ ಫ್ರಮ್ ಬಿ ಹ್ಯಾಸ್ ರೀಚ್ಡ್ ಸಿ ಇನ್ ದ ಟೈಮ್ ಟಿ, ದ ಕ್ರೆಸ್ಟ್ ಫ್ರಮ್ ಎ ಶುಡ್ ಹ್ಯಾವ್ ಆಲ್ಸೋ ರೀಚ್ಡ್ ಇ ಇನ್ ಟೈಮ್ ಟಿ. ದಸ್ ಲ್ಯಾಂಬ್ಡಾ 1 ಬೈ ಲ್ಯಾಂಬ್ಡಾ 2 ಇಸ್ ಈಕ್ವಲ್ ಟು v1 ಬೈ v2. ಸೊ ದಟ್ v1 ಬೈ ಲ್ಯಾಂಬ್ಡಾ 1 ಇಸ್ ಈಕ್ವಲ್ ಟು v2 ಬೈ ಲ್ಯಾಂಬ್ಡಾ 2 ಆಯಿತು. The above equation implies that when a wave gets refracted into a denser medium, the wavelength of the speed of the propagation
the wavelength and the speed of the propagation decreases but frequency remains the same. ಅಂದರೆ ಇದರಿಂದ ನಾವೇನು ಹೇಳ್ಬೋದು, ವೇವು ರಿಫ್ರ್ಯಾಕ್ಟ್ ಆಗದಿದ್ರೆ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಹೋಯಿತು ಅಂತ ಹೇಳಿದಾಗ ಆ ಒಂದು ವೇವ್ಲೆಂತ್ ಮತ್ತು ಯಾವುದು ಸ್ಪೀಡ್ ನಮ್ಗೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಬಟ್ ಫ್ರೀಕ್ವೆನ್ಸಿ ಏನಾಗಲ್ಲ, ದಟ್ ಈಸ್ ರಿಮೈನ್ಸ್ ಸೇಮ್. That is about the Huygens wave theory and the Newton corpuscular theory. Okay, thank you.